ಬೇರೆ ಬಂದಿರೋದು. ಮರ್ಯಾದೆಯಿಂದ ಆಚೆ ಬಂದ ಸರಿ, ಇಲ್ಲಾಂದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಯಾರೋ ನೀನು? ದೊಡ್ಡ ಪುಡಂಗೇನೋ? ಮುಖ ತೋರ್ಸಲೇ. ಏಯ್ ನಿಂತ್ಕೊಳೋ. ಚಾಕು ಚುಚ್ಚೋ ರೌಡಿ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಬಂದಿರೋದು ಸೂಜಿ ಚುಚ್ಚೋ ಡಾಕ್ಟ್ರು. ಏಯ್ ಚೇರ್ ಹಾಕೋ. ಡಾಕ್ಟ್ರೆ ಕುತ್ಕೊಳ್ಳಿ. ಕೂತ್ಕೊಳ್ಳೋಕೆ ಲಾಯಕ್ಕಾದ್ರೂ ಇದೆಯಾ ಈ ಜಾಗ? ಏಯ್ ಚೇರ್ ಓಡಿಸೋ. ಸಾರಿ ಡಾಕ್ಟ್ರೆ. ಅಲ್ಲ ಸಾರಿ ಹೇಳ್ತಿದ್ದೀರಲ್ಲ, ಮಾಡೋ ಕೆಲಸದ ಬಗ್ಗೆ ಸ್ವಲ್ಪನಾದ್ರೂ ಪಶ್ಚಾತ್ತಾಪ ಇದೆಯಾ ನಿಮಗೆ? ಸಣ್ಣ ಪುಟ್ಟ ಗಲೀಜಾಗಿದೆ. ಏ ಋತು, ಈ ತರಕಾರಿ ಎಲ್ಲ ಸೇರಿ ಹಾಸ್ಪಿಟಲ್ ಕಳಿಸ್ಬಿಡಮ್ಮ. ನಿಮ್ಮನ್ನು ನಂಬಿ ನಾವು ನಮ್ಮ ಹಾಸ್ಪಿಟಲ್ಗೆ ಐಟಮ್ಗಳನ್ನ ತರಿಸಿದ್ರೆ ಈ ಹಾಳಾಗಿರೋ ಐಟಮ್ ಎಲ್ಲ ಕಳಿಸ್ತಿರಲ್ಲ. ಹುಷಾರಿಲ್ಲ ಅಂತ ಬಂದವ್ರಿಗೆ ಗುಣ ಮಾಡಬೇಕು ಅಂತ ನಾವು ಒದ್ದಾಡ್ತಿದ್ರೆ ಊಟಕ್ಕೆ ವಿಷ ಹಾಕಿ ಅವ್ರ ಜೀವ ಜೊತೆ ಆಟಾಡ್ತಿದ್ದೀರಲ್ಲ. ಡಾಕ್ಟ್ರೆ ನಿಲ್ಸಿ. ನೀವು ಸೂಜಿ ಇಟ್ಕೊಂಡ್ರೆ ಚಂದ. ಈ ಭಾಷಣ ಎಲ್ಲ ವರ್ಕೌಟ್ ಆಗಲ್ಲ. ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ಮನುಷ್ಯ ಆಗಿದ್ರೆ ಸಾಕು. ಅನ್ನ ನೀರು ಗಾಳಿ ಎಲ್ಲಾದ್ರೂ ದುಡ್ಡು ಮಾಡಬೇಕು ಅಂತ ಇದ್ರೆ ಅದನ್ನು ಅನುಭವಿಸೋದಕ್ಕೆ ನಾಳೆ ನಾನು ನೀನು ಇಬ್ಬರೂ ಇರಲ್ಲ. ಇದೆಲ್ಲ ಅರ್ಥ ಆಗೋಕ್ಕೆ ನೀವೆಲ್ಲ ಮನುಷ್ಯರಲ್ಲ ಬಿಡಿ. ಅಯ್ಯೋ, ನಾವು ಮನುಷ್ಯ ಡಾಕ್ಟ್ರೆ. ನಾವು ದುಡ್ದೆ ತಿನ್ನೋದು. ಇದೇ ನಮ್ಮ ದುಡಿಮೆ. ದುಡಿಬೇಕಾಗಿರೋದು ಬದುಕಕ್ಕೆ, ಇನ್ನೊಬ್ರು ಬದುಕನ್ನ ಹಾಳು ಮಾಡೋಕ್ಕಲ್ಲ. ತಿನ್ನೋ ಅನ್ನ ತಾಯಿ ಸಮಾನ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಿರಲ್ವ ನೀವು? ಕಾಸಿಗೆ ತಕ್ಕಂತೆ ಕಡಲೆ, ಕೊಡೋ ದುಡ್ಡಿಗೆ ತಕ್ಕಂತೆ ಕೊಡ್ತಾ ಇದೀವಿ ಸರ್. ನಮಗೆ ಕೊಡೋದೇ 4 ಕಾಸು. ಅಂಥದ್ರಲ್ಲಿ ಐಫೈ ಕೊಡೋಕ್ಕಾಗುತ್ತಾ ಸರ್? ನಮ್ಗೆ ಹಾಲು ಸಿಗೋದೇ 45 ರೂಪಾಯಿ ಲೀಟ್ರಿಗೆ. 1 ಲೀಟ್ರ್ ಹಾಲಲ್ಲಿ 50 ಗ್ರಾಮ್ ಪನ್ನೀರ್ ಮಾಡೋಕ್ಕಾಗುತ್ತಾ? ಹೆಂಗ್ ಸರ್ ಕೊಡೋದು? ಆ ರೇಟ್ಗೆ ಕೆಮಿಕಲ್ ಪನ್ನೀರ್ ತಾನೇ ಕೊಡೋದು. ಟಾಪ್ ಕ್ವಾಲಿಟಿ ಬಾದಾಮಿ ಕೆಜಿಗೆ 1000 ರೂಪಾಯಿ ಇದೆ. 50 ರೂಪಾಯಿಗೆ ಬಾದಾಮಿ ಪೌಡ್ರ್ ಕೊಡೋ ಅಂದರೆ ಹೆಂಗೆ ಕೊಡೋದು? ಬಾದಾಮಿ ಜೊತೆ ಏನಾದರೂ ಸ್ವಲ್ಪ ಮಿಕ್ಸ್ ಮಾಡಬೇಕಲ್ವಾ? ಆದರೆ ಜನಗಳಿಗೆ ಮಾತ್ರ 250 ಗ್ರಾಮ್ ಪನ್ನೀರು 75 ರೂಪಾಯಿ ಬೇಕಂತೆ. ಅಯ್ಯೋ ಬಿಡಿ ಸರ್. ಟೇಸ್ಟಿಂಗ್ ಪೌಡ್ರ್ ಚಿಮ್ಮಿದ್ರೆ ಜನ ಬಾಯಿ ಚಪ್ಪಡಿಸ್ಕೊಂಡು ತಿಂದು ಎಲ್ಲ ಮರ್ತೋಗ್ತಾರೆ. ಒಂದು ಕಾಳು ಅಕ್ಕಿನೂ ನೆಲಕ್ಕೆ ಬಿದ್ದರೆ ಅದನ್ನ ನಮಸ್ಕಾರ ಮಾಡಿ ಕಣ್ಣು ಒತ್ಕೊಳ್ಳೋ ಸಂಸ್ಕೃತಿ ನಮ್ಮದು. ನೀವೆಲ್ಲ ಸರ್, ನಮ್ಮ ದುಡಿಮೆ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ ಸರ್. ಇದನ್ನ ದುಡಿಮೆ ಅಂತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಮ ಹೆಂಡತಿ ಮಕ್ಳಿಗೂ ಇದೇ ವಿಷಯನ ತಿನ್ಸ್ತೀರಾ? ಏನ್ ಹೆಂಡತಿ ಮಕ್ಕಳು ಅಂತೆಲ್ಲ ಮಾತಾಡ್ತಾ ಇದೆಯಾ? ಸರ್, ಇವ್ರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಪೊಲೀಸವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ. ಖರೀದಾನೆ ಹುಡ್ಕೊಂಬಂದಿದ್ದಾರಂದ್ರೆ ನಮ್ಮ ಸ್ಟೈಲಲ್ಲಿ ಇವ್ರನ್ನ ಪಾರ್ಸಲ್ ಮಾಡಿ ಡೆಕೋರೇಷನ್ ಮಾಡಿ ಜವಾಬ್ದಾರಿಯಿಂದ ಕಳಿಸ್ಬೇಕು. ಅವನು ಯಾಕೆ ಅತ್ತೆ ಹೆಸರೇ ಹೇಳ್ದ? ಅವನ ಉದ್ದೇಶ ಏನಾಗಿರ್ಬೋದು? ಅತ್ತೆ ಅಂತೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಧಿಯವ್ರು ಹೇಳ್ದಾಗೆ ನನ್ನ ಗಮನಕ್ಕೆ ಬರದೆ ಏನೇನೋ ನಡೀತಿರೋದಂತೂ ಸತ್ಯ. ನನಗೆ ಗೊತ್ತಿಲ್ಲದೆ ನಮ್ಮ ಹಾಸ್ಪಿಟಲಲ್ಲಿ ಕಳ್ಳಾಟ ಆಡ್ತಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಕ್ಷಮಿಸ್ಬಿಡಿ ಮೇಡಮ್, ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ತಿನ್ನೋ ಅನ್ನಕ್ಕೆ ವಿಷ ಬೆರೆಸೋ ಕೆಲಸ ಮಾಡೋರ್ಗೆ ಕ್ಷಮೆ ಬೇರೆ. ಇನ್ಮೇಲೆ ನಿನ್ ಮುಖ ತೋರಿಸ್ಬೇಡ. ಹೋಗೋ ಇಲ್ಲಿಂದ. ನೋಡು ಕರ್ಣ, ನನ್ನ ಗಮನಕ್ಕೆ ಬರ್ದೆ ನಮ್ಮ ಹಾಸ್ಪಿಟಲಲ್ಲಿ ಎಂತೆಂಥ ಕೆಲಸಗಳಾಗ್ತಿದೆ. ಹಾಸ್ಪಿಟಲ್ ಫುಡ್ಡಲ್ಲಿ ಪಾಯ್ಸನ್ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ತಿನ್ನೋ ಪೇಷಂಟ್ಸ್ ಬಗ್ಗೆ ನೆನೆಸ್ಕೊಂಡು ನಂಗೆ ತುಂಬ ಸಂಕಟ ಆಗ್ತಿದೆ. ಕರ್ಣ, ಇನ್ನೂ ತಡ ಮಾಡೋದು ಬೇಡ. ಇವ್ನ ಲೈಸೆನ್ಸ್ನ ತಕ್ಷಣ ಕ್ಯಾನ್ಸಲ್ ಮಾಡಿಸು. ಈ ಅಮ್ಮ ಏನಪ್ಪ ಇಂಥ ಡಬಲ್ ಗೇಮು? ಇವನ್ನ ನಂಬಿ ಕ್ಯಾಂಟೀನ್ ಇನ್ಚಾರ್ಜ್ ಕೊಟ್ಟಿದ್ದಕ್ಕೆ ನನಗೆ ಕೆಟ್ಟ ಹೆಸರು. ಎಲ್ಲರೂ ಏನು ಅನ್ಕೋತಾರೆ ಹೇಳು? ಲೋ ಕ್ವಾಲಿಟಿ ಫುಡ್ ಕೊಟ್ಟು ತಾರಾ ಲಾಭ ಮಾಡ್ತಿದ್ದಾಳೆ ಅನ್ಸಲ್ವಾ? ನಾನು ಅಂಥವಳ? ತಲೆ ಕೆಡಿಸ್ಕೊಬಿಡಿ ಅತ್ತೆ. ಇನ್ನು ಮುಂದೆ ಇಂಥದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇನ್ನು ಮುಂದೆ ಕರ್ಣ ನೋಡ್ಕೋತಾನೆ ಎಲ್ಲಾನು. ನಿನ್ನ ಆಟ ಅಲ್ಲಿ ನಡೆಯಲ್ಲ.
ಅತ್ತೆ ನಿಧಿಯಿಂದನೇ ಈ ಸ್ಕ್ಯಾಮ್ ಬಗ್ಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಎಷ್ಟೋ ಪೇಷಂಟ್ ಹೆಲ್ತ್ ಅಪ್ಸೆಟ್ ಆಗ್ತಿತ್ತು. ಗುಡ್ ಜಾಬ್ ನಿಧಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಒಂದು 10 ನಿಮಿಷ ಕ್ಯಾಂಟೀನ್ ಹತ್ರ ಹೋಗಿ ಬರ್ತೀನಿ.